ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಇಲ್ಲ ದೊಡ್ಡವ್ರಿಗೆ ಇದು ಒಂಥರ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಕಾಫಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಚಿರುಮುರಿ ಥರ, ಅಂದರೆ ಕರುಮ್ ಅಂತ ಏನಾದರೂ ತಿನ್ಬೇಕು ಅನಿಸ್ತಿರುತ್ತೆ. ಈಗ ಬೇರೆ ವಿಂಟರ್ ಸೀಸನ್ ಕೂಡ ಬರ್ತಿದೆ. ಚಳಿಗೆ ಏನಾದರೂ ತಿನ್ನೋಣ ಅಂತ ಇದ್ದರೆ ತುಂಬ ಈಸಿಯಾಗಿ ಮನೆಯಲ್ಲೇ ಕ್ವಿಕ್ಕಾಗೆ ಹೈ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನೋಡಿಸ್ಕೊಡ್ತೀನಿ ಇವತ್ತು. ಏನಪ್ಪ ಇದು ಅಂತಂದರೆ ಸೇವ್ ಅಂತಂದರೆ ನಮ್ಮ ಒಂದು ಭಾಷೆಯಲ್ಲಿ ಸೇವ್ ಅಂತಲೂ ಕರೀತಾರೆ. ಸ್ವಲ್ಪ ಜನ ಇದನ್ನು ಓಂ ಪುಡಿ ಅಂತ, ನಾವೆಲ್ಲ ಓಂ ಪುಡಿ ಅಂತಲೇ ಕರಿತೀವಿ. ಇದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿಸ್ಕೊಡ್ತೀನಿ. ಮೊದಲು ಈ ಕಪ್ಪಲ್ಲಿ ಮೆಜರ್ಮೆಂಟಾಗಿ ತೊಗೊತಾ ಇದ್ದೀನಿ. ಈ ಒಂದು ಬೌಲಲ್ಲಿ 2 ಕಪ್ಸಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ನಾನು. ಇದು ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಓಂ ಪುಡಿ ಮಾತ್ರ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ಒಂದು 10 to 15 ಮಿನಿಟ್ಸಲ್ಲಿ ನೀವು ಇದನ್ನು ಏನಂತಾರೆ, ಒಂದು 1/2 kg ಇಲ್ಲ 1/4 kg ಅಷ್ಟೇ ಮಾಡ್ಕೋಬೋದು ಓಂ ಪುಡಿನ ಈಸಿಯಾಗಿ ಮನೆಯಲ್ಲೇ. ಇವಾಗ ನಾನು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದು ಶಾಪಲ್ಲಿ ಸಿಗುತ್ತಲ್ವ ಅದಾದರೂ ಹಾಕ್ಕೋಬೋದು, ಇಲ್ಲ ನಿಮಗೆ ಮನೆಯಲ್ಲೇ ಚಿಲ್ಲಿ ಪೌಡರ್ ಇದೆ ಅಂತಂದರೆ ಅದೇ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಮತ್ತು ರುಚಿಗೆ ಉಪ್ಪು ಮತ್ತು ವಾಮ್ ಅಂತಾರಲ್ವ ನೀವು, ಅಂದರೆ ಅಜ್ವಾಯಿನ್ ಅಂತ ಏನಂತಾರೆ, ನಿಮ್ಮ ಹತ್ರ ಮನೆಯಲ್ಲಿ ಇದ್ದರೆ, ಇಲ್ಲ ಅಂದರೆ ನಿಮಗೆ ಸಿಕ್ಕಿದ್ರೆ ತೊಗೋಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಜಸ್ಟ್ ಅದೇನಂತಂದರೆ ಅರೋಮಾ ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ನಾನು ಅದೇನು ಹಾಕಿಲ್ಲ ಇವತ್ತು. ಜಸ್ಟ್ ನಾನು 1-2-3 ಟೈಮ್ಸ್ ಮುಂಚೆ ಮಾಡಿದ್ದೆ. ಇದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಎಲ್ಲ ತಂದರೆ ಸುಮ್ಮನೆ ಏನಂತಾರೆ, ಅದು ಯಾವುದೇದೋ ಆಯಿಲ್ ಕೂಡ ಹಾಕಿರ್ತಾರೆ. ಮಕ್ಕಳಿಗೆಲ್ಲ ಕೊಡೋದಕ್ಕೂ ಸ್ವಲ್ಪ ಭಯ ಆಗುತ್ತೆ ಇವಾಗ ಆಚೆದೆಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ನಮಗೆ ಎಷ್ಟು ನಮ್ಮ ಕೈಯಲ್ಲಾಗುತ್ತೆ ಅಷ್ಟು ನಾವು ಮನೆಯಲ್ಲೇ ಈ ಥರ ಕಾದಿರೋ ಆಯಿಲ್ ಕೂಡ 1 ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲಿ ನಮಗೆ ಎಷ್ಟು ಟ್ರೈ ಮಾಡೋಕ್ಕಾಗುತ್ತೆ ಅಷ್ಟು ಟ್ರೈ ಮಾಡ್ತಿರೋದು. ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಯಾವುದಾದ್ರು ಚೆನ್ನಾಗಿ ಬರುತ್ತೆ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಈ ಓಂ ಪುಡಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ತುಂಬ ರೆಸಿಪೀಸ್, ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದು ಬರೀ ತಿನ್ನೋದು ಬಿಟ್ಟು ಇದನ್ನು ಮಸಾಲ ಪುರಿಗಾಗಿರ್ಬೋದು, ಅಥವಾ ಇದರಲ್ಲೇ ಓಂ ಪುಡಿ ಮಸಾಲ ಅಂತಲೂ ಮಾಡ್ತಾರೆ. ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಅದು ಕೂಡ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ನಾನು ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತಂದರೆ, ಇದೇ ಮೇಯ್ನು. ನಾವು ಹಿಟ್ಟು ಯಾವ ರೀತಿ ಕಲಿಸ್ಕೊತೀರಿ ಅನ್ನೋದ್ರ ಮೇಲೆ ಓಂ ಪುಡಿ ಬರುತ್ತೆ. ಅಂದರೆ ನಾವು ತೆಳು ಕಲಿಸ್ಕೊಂಬಿಟ್ರೆ ಮೆತ್ತವಾಗಿ ಹೋಗುತ್ತೆ, ಗಟ್ಟಿ ಕಲಿಸ್ಕೊಂಡ್ರೆ ಒಂಥರ ಕಲ್ಲು ಥರ ಬರುತ್ತೆ, ಅಂದರೆ ಕ್ರಿಸ್ಪಿನೆಸ್ ಇರಲ್ಲ. ಸೊ ನಾನು ನೋಡಿಸ್ತಾ ಇದ್ದೀನಲ್ವ ನಿಮಗೆ, ಬೋಂಡ ಅಷ್ಟು ತೆಳ್ಳಕ್ಕೂ ಬೇಡ, ಮತ್ತು ಏನಂತಾರೆ ಚಪಾತಿ ಹಿಟ್ಟು ಆ ಥರ ಅಷ್ಟು ಗಟ್ಟಿಗೂ ಬೇಡ. ನಾವು ನೋಡಿ ಈ ಥರ ಹಾಕಿದ್ರೆ ಅದು ಪೀಸ್ ಥರ ಬೀಳಬೇಕು ಕೆಳಗಡೆಗೆ. ಈ ಒಂದು ಕ್ವಾಂಟಿಟಿಯಲ್ಲಿದ್ದರೆ ಕರೆಕ್ಟಾಗಿದೆ ಅಂತ ಅರ್ಥ. ಇದನ್ನು ನಾವು ಇವಾಗ ಚಕ್ಲಿ ಒಳ್ಳು ಅಂತ ಏನಂತೀವಿ, ಇವಾಗ ಈಸಿಯಾಗಿ ಎಲ್ಲ ಮುಂಚೆಲ್ಲ ಮರದ್ದು ಆ ಥರ ಬರ್ತಿತ್ತು, ಅದರಲ್ಲಿ ಹಿಂಗೆ ಬಿಡೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಈ ಥರ ಸ್ಟೀಲ್ದೆಲ್ಲ ಬರ್ತಿದೆ. ನಾನಿದು ಮೀಶೋಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಬಟ್ ನನಗೆ ಇದ್ರದ್ದು ರಿವ್ಯೂ ಅಂತ ಹೇಳಬೇಕು ಅಂತಂದರೆ ಅಷ್ಟೊಂದು ಗುಡ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಇದನ್ನು 2 ಟೈಮ್ಸ್ ಲಾಸ್ಟ್ 1 ಟೈಮ್ ಮಾಡಿದ್ದೆ. ನಾನು ಒಂದು 15 ಡೇಸ್ ಬ್ಯಾಕ್ ಕೂಡ ಓಂ ಪುಡಿ ಮಾಡಿದ್ದೆ. ಆವಾಗ ಕೂಡ ಲಿಡ್ ಅದು ಲೂಸ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಅಂತೂ ತುಂಬಾ ಕಷ್ಟ ಆಯಿತು ಇದು ಚಕ್ಲಿ ಒಳ್ಳು ಲಿಡ್ ಹೊಟ್ಟೋಗ್ಬಿಟ್ಟು ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡ್ತೀನಿ, ನೀವು ಹತ್ರ ಇರೋ ಶಾಪ್ಸಲ್ಲಾಗಲಿ ಇಲ್ಲ ಬೇರೆ, ಯಾಕಂದರೆ ನಾನು 2-3 ತರಿಸಿದ್ದೀನಿ ಮೀಶೋಲಿ, ಎಲ್ಲ ಕೂಡ ಹಿಂಗೆ ಇದೆ. ಇದೊಂದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಮೀಶೋ ಪ್ರಾಡಕ್ಟ್ಸಲ್ಲಿ. ಈ ಥರ ಈ ಚಕ್ಲಿ ಒಳ್ಳಿಗೆ ಸೈಡ್ಸಲ್ಲೆಲ್ಲ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೋಡ್ತಾ ಇರ್ಬೋದು. ನಾನು ತಿರುಗಿಸೋಷ್ಟೊತ್ತಿಗೆ ಅದು ಯಾವ ರೀತಿ ಕೆಳಗಡೆ ಬರ್ತಿದೆ ಅಂತ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ಆಯಿಲೆಲ್ಲ ಸೈಡ್ಸ್ಗೆ ಹಾಕ್ಕೊಂಡು ನಾನು ಏನಾಗಲೇ ಮಾಡ್ಕೊಂಡಿದ್ದೀನಲ್ವ ಅದನ್ನು ಆಯಿಲ್ ತುಂಬ ಫುಲ್ಲು ಕಾದಿರಬೇಕು. ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ನೀವು ಎಣ್ಣೆ ಫುಲ್ಲು ಕಾದಿದ್ರೆ ಮಾತ್ರ ಬಿಡಿ, ಸ್ವಲ್ಪ ಕಾದಿದ್ರೆ ಎಲ್ಲ ಬಿಡೋಕ್ಕೆ ಹೋಗಬೇಡಿ. ಮತ್ತು ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕು. 1-2 ಮಿನಿಟ್ಸಿಗೆ ಬೆಂದೋಗ್ಬಿಡುತ್ತೆ. ನಿಮಗೆ ಬೇಕಿದ್ರೆ ಗ್ಯಾಪ್ ಇಲ್ದಿರ ಫುಲ್ಲು ರೌಂಡಾಗೆ
ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ಯಾಪ್ ಬಿಟ್ಟುನೇ ಮಾಡಿಕೊಂಡೆ, ಯಾಕಂತಂದರೆ ಆಲ್ರೆಡಿ ನಾನು ಹೇಳಿದ್ನಲ್ವ ಚಕ್ಲಿ ಒಳ್ಳೆ ಸ್ವಲ್ಪ ಚೆನ್ನಾಗಿರಲಿಲ್ಲ. 2 ಮಿನಿಟ್ಸ್ ಕೂಡ ಇಲ್ಲ ನೋಡಿ, 1 ಮಿನಿಟಲ್ಲೇ ಅದು ಬೆಂದೋಗುತ್ತೆ. ಅದು ಯಾವ ಥರ ಕ್ರಿಸ್ಪಿ ಆಗಿದೆ ಅಂತ ಕೂಡ ನಾನು ನಿಮಗೆ ಒರ್ಜಿನಲ್ ಅದು ಸೌಂಡಲ್ಲೇ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿ ಹೈ ಫ್ಲೇಮಲ್ಲಿಟ್ಟು ನಾನು ಎಷ್ಟು ಕ್ವಾಂಟಿಟಿ ಕಲಿಸ್ಕೊಂಡಿದ್ದೀನಲ್ಲ, ಈ ಕ್ವಾಂಟಿಟಿಯಲ್ಲಿ ಒಂದು 1/2 kg ಅಷ್ಟೇ ಆಗುತ್ತೆ. 2 ಕಪ್ ಕಡಲೆ ಇಟ್ಟಿದ್ರೆ 1/2 ಇಲ್ಲ 3/4 kg ಅಷ್ಟು ಓಂಪುಡಿ ಆಗುತ್ತೆ. ಇದು ಚಕ್ಲಿ ಒಳ್ಳೆ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗೋದು ಅಂತ ಹೇಳ್ಬೋದು. ಇದೇನಾಗುತ್ತೆ ಅಂತಂದರೆ ಬಿಡ್ತಾ ನಾವು ಗ್ಯಾಪ್ ಬಿಟ್ಟಾಗ ಅದು ಬೋಂಡ ರೀತಿ ಆಗಿಬಿಡುತ್ತೆ. ಅದು ಚೆನ್ನಾಗಿರಲ್ಲ. ಈ ಥರ ಏನಂತಾರೆ ಸಿಂಗಲ್ ಲೇಯರೇ ಬರಬೇಕು ಓಂಪುಡಿ, ಆಗಲೇ ಅದ್ರ ಟೇಸ್ಟ್ ಚೆನ್ನಾಗಿರೋದು. ನೋಡಿ ಎಷ್ಟು ಬೇಗ ಅದು ಬುರ್ಗು ಅಂತ ಏನಂತೀವಲ್ಲ ಅದು ಬಿಟ್ಕೊಂಡ್ಬಿಡುತ್ತೆ. ಅದು ಬಿಟ್ಕೊಂಡಿದ್ದ ತಕ್ಷಣ ಓಂಪುಡಿ ಆಗಿದೆ ಅಂತ ಅರ್ಥ. ಅದರಲ್ಲೇ ನಿಮಗೆ ನೋಡಿ, ಇವಾಗ ಫಸ್ಟ್ ಹಾಕಿದಾಗ ಅದು ಕಾಣಿಸೋದೇ ಇಲ್ಲ, ಹೋಗ್ತಾ ನೀಟಾಗಿ ಅದು ಆಯಿಲಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಆಗ ಆಗಿದೆ ಅಂತ ತಕ್ಷಣ ತೆಗೆದುಬಿಡಬೇಕು. ನೀವು 5 ಮಿನಿಟ್ಸ್ ಎಲ್ಲ ಜಸ್ಟ್ 1 ಮಿನಿಟ್ಗೆ ನಿಮ್ಗೆ ಇದು ಆಗೋಗುತ್ತೆ. ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡೋಕ್ಕೆ ಹೋಗಬೇಡಿ, ಬಿಟ್ಟರೆ ಗಟ್ಟಿ ಆಗೋಗುತ್ತೆ. ಇದು ಟಿಪ್ಸ್ ಕೂಡ ಅಂತ ಹೇಳ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಸೇಮ್ ಈ ಬೇಕ್ರಿಯಲ್ಲಾಗಿರ್ಬೋದು ಇಲ್ಲ ಸ್ವೀಟ್ ಸ್ಟಾಲ್ಸಲ್ಲಿ ಹೆಂಗೆ ಸಿಗುತ್ತೆ ನಿಮ್ಮ ಮನೆ ಹತ್ತಿರ ಅದೇ ಥರ ಟೇಸ್ಟೇ ಕೊಡುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಕಡಲೆ ಬೀಜ, ಕಡಲೆಪಪ್ಪು ಆ ಥರ ಹಾಕ್ಕೊಂಡು ಕೂಡ ತಿನ್ಬೋದು. ನಮ್ಮ ಮನೇಲಿ ಈ ಥರ ಪ್ಲೇನೇ ಇಷ್ಟಪಡೋದ್ರಿಂದ ನಾನು ಇದಕ್ಕೇನು ಬೇರೆ ಆ್ಯಡ್ ಮಾಡಿಲ್ಲ. ಜಸ್ಟು ಏನಂತಾರೆ ಕರಿಬೇವು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಹಾಕಿದ್ದೀನಿ, ನೋಡ್ತಾ ಇದ್ದೀರಲ್ವ ಪೀಸ್ ಆಗಿದೆ. ಇನ್ನೂ ಅದನ್ನೆಲ್ಲ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡಿಕೊಂಡೆ ಅಂತ. ಫುಲ್ಲು ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಷ್ಟೇ, ಬಟ್ ಒಂದೇ ಪ್ರೊಸೀಜರ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಎಲ್ಲ ನಾನು ಮಾಡ್ಕೊಂಡ್ಮೇಲೆ ಈ ಥರ ಎಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮಗೆ ಪುಡಿ ಬೇಕು ಅಂತಂದರೆ ಪುಡಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಪುಡಿ ಮಾಡಿಕೊಂಡ್ರೇ ಆ್ಯಕ್ಚುಲಾಗಿ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪುಡಿ ಎಲ್ಲ ಮಾಡಿಕೊಂಡು ಇದಕ್ಕೆ ಇವಾಗ ಆಗಲೇ ಏನು ಕಾದಿರುತ್ತಲ್ವ ಎಣ್ಣೆ, ಅದರಲ್ಲೇ ಕರಿಬೇವು ಕೂಡ ಸ್ವಲ್ಪ ಹಾಕಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅದು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಓಂಪುಡಿ ಯಾವ ಥರ ಇದೆ ಅಂತ. ನೋಡಿದ್ರಲ್ಲ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನಗೆಲ್ಲರೂ ಹೇಳ್ತಾ ಇದ್ದಾರೆ ಚಾಟ್ಸ್ ರೆಸಿಪೀಸ್ ಕೂಡ ಜಾಸ್ತಿ ತೋರಿಸಿ ಅಂತ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ನನಗೆ ತುಂಬ ಜನ ಹೇಳ್ತಾ ಇದ್ದೀರಾ ಹೆಲ್ದಿ ಆ್ಯಂಡ್ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಸ್ನ್ಯಾಕ್ಸ್ ಥರ ಕಳಿಸೋದನ್ನು ತೋರಿಸು ಅಂತ. ನಾನು ತೋರಿಸ್ತೀನಿ, ಬಟ್ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಬೇಕಿದೆ. ಆದಷ್ಟು ನಿಮ್ಮ ಕೈಯಲ್ಲಾದಷ್ಟು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.